ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ಬ್ರೆಡ್ ಎಗ್ ಆಮ್ಲೆಟ್ ಬಗ್ಗೆ ಆಗಿರುತ್ತೆ. ಇಂದಿನ ವಿಡಿಯೋದಲ್ಲಿ ಎಗ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಮೊಟ್ಟೆ ಒಂದು ಹಾಕ್ಕೊಂಡಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ ಒಂದು ಗ್ಲಾಸ್ ತೊಗೊಳ್ಳಿ. ಸೊ ಗ್ಲಾಸಲ್ಲಿ ಮೊಟ್ಟೆ ಹೊಡೆದು ಹಾಕ್ಕೊಳ್ಳಿ. ಸೊ ಹಾಕಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನಾನು ಹಾಗೆ ಹಾಕ್ತಾ ಹೋಗ್ತೀನಿ. ಸೊ ಒಂದು ಎಗ್ಗೆ ಜಾಸ್ತಿ ಆನಿಯನ್ಸ್ ತಿನ್ನೋರು ಇಷ್ಟ ಆಗ್ತಾರಲ್ವ, ಅಂದರೆ ಯಾರಿಗೆ ಜಾಸ್ತಿ ಆನಿಯನ್ಸ್ ಬೇಕು ನನಗೆ ಅನಿಸುತ್ತಲ್ವ ಅವ್ರಿಗೆ 1 ಆನಿಯನ್ ಹಾಕ್ಕೊಳ್ಳಿ. ನಾನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು. ಸೊ ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಸೊ ಇದು ಆ್ಯಡ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಡ್ತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನಾನು ಎಷ್ಟು ಹಾಕ್ಕೊತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ, ಬೇಕಿದ್ದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ, ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು. ಸೊ ನೀವು ಇಷ್ಟ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಬಟ್ ಕೆಲವೊಬ್ಬರಿಗೆ ಪೆಪ್ಪರ್ ಪೌಡ್ರು ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ಇದಕ್ಕೆ ಪೆಪ್ಪರು ಕೂಡ ಮಿಕ್ಸ್ ಮಾಡ್ತಿದ್ದೀನಿ. ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಸೊ ಇದೆಲ್ಲ ಮಾಡಿದ ನಂತರ ನೀವು ಇವಾಗ ಇದನ್ನು ಕಲಿಸ್ಕೋಬೇಕಾಗತ್ತೆ. ಸೊ ನೋಡ್ತಿದ್ದೀರಲ್ವ, ನಾನು ದೊಡ್ಡ ಚಮಚ ತೊಗೊಂಡು ಕಲಿಸ್ತಾ ಇದ್ದೀನಿ. ಸೊ ವಿಡಿಯೋ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಅಂದರೆ ಏನೋ ಅಂದ್ಕೊಳ್ಬೇಡಿ, ಯಾಕಂದರೆ ನಾನು ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಕಲಿಸ್ತಿದ್ದೀನಿ. ಸೊ ನಾನು ಕಲಿಸಿ ಆದ ನಂತರ ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ಹೀಗೆ ನೋಡಿ, ಹೀಗೆ ಬರುತ್ತೆ. ಸೊ ಇದಕ್ಕಿಂತ ನಿಮ್ಗೆ ಏನಾದರೂ ಖಾರ ಅಥವಾ ಪೆಪ್ಪರ್ ಪೌಡರ್ ಬೇಕಂದರೆ ನೀವು ಹಾಕ್ಕೋಬೋದು. ನನಗಿಷ್ಟೇ ಸಾಕು. ಸೊ ಅದರಿಂದ ಇಷ್ಟಕ್ಕೆ ಕಲಿಸ್ಕೊತಿದ್ದೀನಿ. ಈಗ ನಿಮಗೆ ತೋರಿಸ್ತೇನೆ ನೋಡಿ, ಈ ಹದಕ್ಕೆ ಬಂದಿದೆ. ಓಕೆನಾ? ಈಗ ಇದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ನಾನೀಗ ಏನು ಮಾಡ್ತಿದ್ದೀನಿ ಅಂದರೆ ಈ ಆಲ್ರೆಡಿ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಒಂದು ತಟ್ಟೆನಲ್ಲಿ ಸ್ಪ್ರೆಡ್ ಮಾಡ್ಕೋತಿದ್ದೀನಿ. ಹೀಗೆ ತುಂಬ ವೇಸ್ಟ್ ಮಾಡ್ಕೊಳ್ಳೋಕ್ಕೆ, ಬಟ್ ನಾನು ನಿಮಗೆ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು ಅನ್ನೋದು ತೋರಿಸ್ತಿದ್ದೀನಿ ಅಷ್ಟೇ. ಈ ಥರ ಸ್ಪ್ರೆಡ್ ಮಾಡಿದ ನಂತರ ಸೊ ನಾನು ಒಂದು ಬ್ರೆಡ್ ಪೀಸನ್ನು ತೊಗೊಂಡಿದ್ದೀನಿ. ಸೊ ಹಿಂಗೆ ಸುಮ್ಮನೆ ಟ್ಯಾಪ್ ಮಾಡಿ ಅಷ್ಟೇ. ಸೊ ಈಗ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಬನ್ನಿ ಹೀಗೆ. ಸೊ ನಿಮಗೆ ಇದಕ್ಕೆ 2 ಮೊಟ್ಟೆ ಬೇಕಂದ್ರೂ ಕೂಡ ಹಾಕ್ಕೋಬೋದು. ನಾನು ಒಂದರಲ್ಲೇ ಮಾಡ್ತಿದ್ದೀನಿ, ಏನಕ್ಕಂದರೆ ಒಂದು ಕರೆಕ್ಟಾಗಿ ಆಗುತ್ತೆ. ಬಟ್ ನಿಮಗೆ ಹೆವಿ ಲೋಡ್ ಇರಬೇಕು, ಮೊಟ್ಟೆ ಜಾಸ್ತಿ ಇರಬೇಕು ಅಂದರೆ ನೀವು ಹಾಕ್ಕೋಬೋದು. ನೋಡ್ತಿದ್ದೀರಲ್ಲ, ಹೀಗೆ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಫಸ್ಟು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೊಂಬಿಡಿ. ಸೊ ಆಗೇನು ಮೆತ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ ನಿಮಗೆ. ಸೊ ಈ ಬ್ರೆಡ್ಡನ್ನು ನೀವು ಆರಾಮಾಗಿ ಇದರಲ್ಲಿ ಎತ್ಕೊಂಡು ನೀವು ಆರಾಮಾಗಿ ಹಾಕ್ಕೋಬೋದು. ಓಕೆನಾ? ಹೇಗೆ ಎತ್ಕೊಂಡು ನೀವು ಇದನ್ನು ಹಾಕ್ಬೋದು. ನೋಡಿ, ಈಗ ನಿಮ್ಗೆ ಕಾಣಿಸುತ್ತೆ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿಲ್ಲ ಅಂತ. ಸೊ ಆರಾಮಾಗಿ ಈ ಥರ ನೀಟಾಗಿ ಹಾಕ್ಕೊಂಬನ್ನಿ. ಸೊ ನಾನು ಗ್ಲಾಸಲ್ಲಿ ಏನು ಸ್ವಲ್ಪ ಮಿಕ್ಕಿತ್ತು ಅದು ಮತ್ತು ತಟ್ಟೆನಲ್ಲಿ ಹಾಕಿದ್ದಾಗ ಅಲ್ಲಿ ಸ್ಪ್ರೆಡ್ ಮಾಡಿದಾಗ ಇರುತ್ತಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ ಈಗ. ಸೊ ಹಿಂಗಿರುತ್ತೆ. ನಾನು ಒಂದು ಕೈಯಲ್ಲಿ ರೆಕಾರ್ಡ್ ಮಾಡೋದ್ರಿಂದ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಈಗ ಅದನ್ನು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಬಂದಿದೆ, ವಾಸನೆ ಅಂತೂ ಸಖತ್ತಾಗಿ ಬರ್ತಿದೆ. ಈಗ ನೀವು ಇನ್ನೂ ಸ್ವಲ್ಪ ಆಯಿಲೆಲ್ಲ ಸ್ಪ್ರೆಡ್ ಮಾಡಿ ನಿಮಗೆ ಎಷ್ಟು ಬೇಕು, ಇನ್ನೂ ಸ್ವಲ್ಪ ಖಾರ ಬೇಕಂದ್ರೆ ಹಾಕೋಬೋದು. ಆದಷ್ಟು ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡೋದು, ಬಟ್ ನಿಮಗೆ ಹೈ ಫ್ಲೇಮಲ್ಲಿ ಬೇಕಂದ್ರೂ ಕೂಡ ನೀವು ಮಾಡ್ಕೋಬೋದು. ಸೊ ಈಗ ಟರ್ನ್ ಮಾಡ್ಕೊಂಡಿದ್ದೀನಿ, ಇನ್ನು ಸ್ವಲ್ಪ ಆಯಿಲ್ ಹಾಕೋತಿದ್ದೀನಿ. ನೀವು ಇನ್ನೊಂದೇನೆಂದರೆ ಇದು ಹೀಗೆ ಇರಲಿ ಅಂತ ಅದ್ರ ಮೇಲೆ ಏನಾದರೂ ಮುಚ್ಚಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಸೊ ಆಲ್ಮೋಸ್ಟ್ ಈಗ ಆಗಿದೆ. ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ.
ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಲ್ಲ. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗ ಮಾಡ್ಕೋಬೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದ.